ಎಸ್. ಹೋಗೋಣ. ಮೈಕೈಗೆ ಇಡೀ ಮೈಕೈಗೆ ವ್ಯಾಯಾಮ ಇಲ್ಲಿ, ಎಕ್ಸಸೈಸ್. ಈಗ ಎಸ್. ಹಾಂ, ಏನು ತುಡುವೆ ಜನ ಕಿತ್ತದ ಅಂತ ಜಾಗ ಇದೆ. ಓಹೋ, ತುಡುವೆ. ಹಾಂ, ತುಡುವೆ ಜನ ಕಿತ್ತದ್ದು ಈ ಮರದ ಪಟ್ಟಲ್ಲಿ ಇರುತ್ತೆ ಅದು. ಓಹೋ, ಇದು ಕಟ್ ಮಾಡಿ ತೆಗ್ದಿದ್ದಾರೆ ಅಲ್ಲ? ಕಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಕಲ್ಲು ಹಾಕಿದರೆ ಮತ್ತೆ ವಾಪಸ್ ಬರ್ತದೆ. ಹಾಂ, ಓಪನ್ ಇಟ್ಟಿದ್ದಕ್ಕಾಗಿ ಹಾಂ ಬರಲಿಲ್ಲ. ಮೇಲ್ಗಡೆ ಇರುತ್ತೆ ಜೇನು, ಹಾಂ 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 ಕೆಳಗಿರಲ್ಲ. ಹಾಂ, ಮೇಲ್ಗಡೆ ಬರುತ್ತೆ. ಒಳಗಡೆ ಹೌದು, ಮೇಲ್ಮುಖ ಆಗಿದೆ. ಫುಲ್ ಒಳಗಿರುತ್ತೆ. ಓ, ನೋಡಿ ಇದೆ ಇದೆಲ್ಲ ಮೇಲ್ಗಡೆ ಕಟ್ಟಿರ್ತದೆ ಹೀಗೆ. ಹಾಂ, ಈಗ ಇದ್ರೆ ತೊಂದರೆ ಆಗೋದಿಲ್ಲ. ಇರಲ್ಲ, ಇದ್ರೆ ಹುಳ ಓಡಾಡ್ತಿರ್ತದೆ. ಈಗ ಫ್ರೀ ಇರೋದಿಲ್ಲ. ರಾತ್ರಿ 9 ಗಂಟೆ ನಂತರ ಫ್ರೀ ಇದ್ರೆ ಮಾತ್ರ ಅಂದ್ರೆ ಜೇನು ಕೆಲಸ ಮಾಡಿದ್ರೆ ಹೇಳ್ತಾರಲ್ಲ. ಹೌದು, ಅಷ್ಟರ ಮೇಲೆ ಕೆಲಸ ಮಾಡ್ತಾವೆ ಅವು. ಹೊರಗಡೆ ಹಾರಾಡಲ್ಲ. ಇದು ಬನಾಟೆ ಮರ ಅಲ್ಲ? ವಾಣಿಜ್ಯ ಇದೆ. ಇದನ್ನೆಲ್ಲ ತಗೊಂಡೋಗಿ ಗೂಡು ಕಟ್ತಾವ ನೋಡ್ರಿ. ಅದು ಗಮ್ಯದ್ದ. ಒಂದು ನಿಮಿಷ, ಇದು ಯಾವ್ದ್ರ ಸೆಗಣಿ? ಇದು ಕಾಡು ಕೋಣದ ಸೆಗಣಿ. ಓಕೆ, ಕಾಡ್ಕೊಣದ್ದು. ಇದನ್ನ ಈ ಕೊಣಜ ಅಂತೇಳಿ ಗೂಡು ಕಟ್ಲಿಕ್ಕೆ ಹೋಯ್ತಾವೆ. ಕೊಣಜ ಇರುವೆಗಳು ಈ ಮರದಲ್ಲಿ ಕಟ್ತಾವೆ. ಇದೇ ಸೆಗಣಿಯನ್ನು ಕೊಂಡೋಗಿ ಮೇಲೆ ಕಟ್ತಾವೆ. ಹಾ ಹಾ ಹಾ, ಎಲ್ಲ ಸಗಣಿ ಸಿಗತ್ತಾ? ಹಾ, ಅಲ್ಲಿ. ಹಾ, ಅದರಿಂದ ಗೂಡು ಕಟ್ಟೋದು. ಓಹೋ, ಇಲ್ಲಿ ಎಲ್ಲಾದ್ರೂ ನಮಗೆ ಮುಖಾಮುಖಿ ಆಗ್ಬೋದಾ? ಇಲ್ಲ, ಕಾಡು ಕೋಣಗಳ ಹಿಂಡು ಇಲ್ಲಲ್ಲ. ಅದಕ್ಕೆ ಏನಾರು ಒಂದು ಸಾರಿ ಬೆಂಕಿ ತಗೊಳ್ತೊಳದ ಒಂದು ಚೂರು ಬೆಂಕಿ ನಂದಲ್ಲ ಅದು. ಯಾವುದಕ್ಕೆ? ಆ ಗೂಡಿಗೆ. ಸಗಣಿ ಈ ಬೆಣ್ಣೆ ಬೆಂಕಿ ತಗೊಂಡಂಗೆ ಬೆಣ್ಣೆ ಕಟ್ತಾರಲ್ಲ. ಹೌದು ಹೌದು. ಬೆಂಕಿ ತಗೊಳ್ತಾರ. ಅಷ್ಟು ಇದಾಗಿ ಗುರಿ. ಬೆಂಕಿ ಪಕ್ಕದಲ್ಲೇ ಇರುತ್ತೆ. ಇದು ರಾಮಪತ್ರೆ, ಹಳೆ ಗಿಡ. ಎಲೆ ಸ್ವಲ್ಪ ದೊಡ್ಡದಿದೆ ಅಲ್ಲ? ಎಲೆ ಸಣ್ಣ ಆಗ್ತಾ ಬರುತ್ತೆ ಅವಾಗ. ಹಾ ಹಾ ಹಾ, ದಪ್ಪ ಬರುತ್ತೆ ಎಲೆ. ಹಾ 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 ಹಾ, ರಾಮಪತ್ರೆ. ಬೆಳಗ್ಗೆ ಕೊಟ್ಟಿದ್ದು ಹೆಡ. ಇದು ಎಂತ ಗಿಡ? ಇದು ನೀರಟ್ಟೆ ಬೇರು ಅಂತೇಳಿ. ನೀರಟ್ಟೆ ಬೇರು ಗಿಡ ಅಂತಾರೆ. ಇದು ಈ ಮಕ್ಕಳಿಗೆ ಬೇದಿ ಆಗತ್ತ. ಹೌದು ಹೌದು. ಇದ್ರ ಬೇರನ್ನು ತೆಗೆದುಕೊಡ್ತಾರ ಮಕ್ಕಳು ಬೇದಿ ಆದಾಗ. ಇದು ಆ ಗಿಡನೂ ಅದೇ. ಈ ಟೈಪ್ ಬರುತ್ತೆ ನೋಡ್ರಿ. ಇದು ಮೊಗ್ಗು ಇದೆ. ಇದು ಮೊಗ್ಗು ಇರುತ್ತೆ. ಈ ಥರದ ಮೊಗ್ಗು. ಹೂವೇ ಕಾಂಡ ಇದಲ್ಲ, ಅದು ಬೇರು. ಮಕ್ಕಳು ಬೇದಿಗೆ ಔಷಧಿ ಮಾಡ್ಕೊಡೋದು, ತೆಗೆದು ಕೊಡ್ತಾರೆ. ನಿಲ್ಲಿ. ಇದು ಹೂ ಇದ್ರದಲ್ಲ? ಮೊಗ್ಗು. ಇಲ್ಲೊಂದು ಕಾಯಿ ಅದು ಬರ್ತಾ ಇದೆ, ಒಂದು ರೀತಿ ಕೋಡ್ ತರ ಇದೆ. ಹೌದೌದು, ಅದ್ರ ಒಳ್ಳೆ ಪರಿಮಳ ಇದೆ ಅಲ್ಲ? ಜಾಸ್ತಿ ಇದೆ ಈಗ ಮೊಗ್ಗು. ನೋಡ್ರಿ. ಇಲ್ಲಿ ಹೂ ಹಿಡ್ದಿದೆ. ಓಕೆ, ಇದು ಕಾಯಿ. ಎಷ್ಟು ಔಷಧೀಯ ಸಸ್ಯಗಳಿವೆ ಸರ್ ಇಲ್ಲಿ. ಅಕ್ಕಿ ಗೂಡಿದೆ. ಓಹೋ, ತುಂಬ ಚಂದ ಇದೆ. ಹೌದು, ಇದೊಂಥರ ಫ್ರೆಶ್ ಇದ್ದಂಗೆ ಇದೆ. ಬಂದೆ ಸರ್. ಏನು ಸರ್? ಪಾಂಡವರ ಅಡಿಕೆ ಅಂತೇಳಿ. ಪಾಂಡವರ ಅಡಿಕೆ. ಅಂದ್ರೆ ಆವಾಗಿನ ಕಾಲದಲ್ಲಿ, ಪಾಂಡವರ ಕಾಲದಲ್ಲಿ ಜಂಗಲ್ನಲ್ಲಿ ಉಳಿದಾಗ ಇದನ್ನ ಕವಳಕ್ಕಾಗಿ ಉಪಯೋಗ ಮಾಡ್ತಿದ್ರಂತೆ, ಇದ್ರ ಅಡಿಕೆಯನ್ನು. ಇದ್ರಲ್ಲಿ ಅಡಿಕೆ ಆಗ್ತದೆ. ಸಿಂಗಾರದು ಇರುತ್ತೆ. ಸಿಂಗಾರ ಬರುತ್ತೆ. ಓಹೋ, ಹೌದು, ತುಂಬಾ ದೊಡ್ಡ ಗಿಡ ಇದೆ. ಸಿಂಗಾರ ಈ ಟೈಪ್ ಬರುತ್ತೆ ನೋಡ್ರಿ. ಇದರಲ್ಲಿ ಸಿಂಗಾರ ಇಲ್ಲಿ ಸಣ್ಣ ಸಿಂಗಾರ ಬರುತ್ತೆ. ಕೆಂಪು ಸಿಂಗಾರ ಬರುತ್ತೆ. ಹೌದಾ? ಕರೆಕ್ಟ್ ತೋರಿಸ್ತಿದ್ದೆ. ಹೌದು, ಕತ್ತಿ ಇದ್ರೆ ಎಲ್ಲ ಕತ್ತಿದ್ರೆ ಕರೆಕ್ಟ್ ತೋರಿಸ್ತಿದ್ದೆ. ಬೇಡ ಇರ್ಲಿ. ಓಹೋ, ಪಾಂಡವರ ಅಡಿಕೆ. ಪಾಂಡವರ ಅಡಿಕೆ ಅಂತೇಳಿ ಸಣ್ಣ 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 ರುದ್ರಾಕ್ಷಿ ಟೈಪ್ ಆಗತ್ತೆ ಅಡಿಕೆ. ಕೊನೆ ಬರುತ್ತೆ. ಅದನ್ನ ಪಾಂಡವರು ಕಾಡಲ್ಲಿರುವಾಗ ಉಪಯೋಗ ಮಾಡ್ತಾ ಇದ್ರು. ಅಂದ್ರೆ ಅವ್ರು ಕವಳಕ್ಕೆ ಬಳಸ್ತಾ ಇದ್ರು. ಪ್ರತೀತಿ ಉಂಟು. ಪ್ರತೀತಿ ಅಲ್ವಾ? ಇದನ್ನ ನಮ್ಮ ಈಗುವ ಚೌತಿ ಹಬ್ಬದಲ್ಲಿ ಪಲ್ಲೊಳಿಗೆ ಕಟ್ಲಿಕ್ಕೆ ತಗೊಳ್ತಾರೆ. ಇದನ್ನ ಚೌತಿ ಹಬ್ಬದಲ್ಲಿ ದೇವರ ಪಲ್ಲೊಳಿಗೆ
ಈ ಶೃಂಗಾರ ಮತ್ತೆ ಇದ್ರ ಅಡಿಕೆ ಎರಡು ಒಳಗೆ ಅಂದ್ರೆ ದೇವ್ರಿಡ್ತ ಹೌದು ಸೌತೆಯಲ್ಲಿ ಹೌದು ಅದ್ರ ಮೇಲ್ಗಡೆ ದೇವ್ರಿಟ್ಟು ಮೇಲ್ಗಡೆ ಒಂದು ಹಗ್ಗ ಕಟ್ಟಿ ಅದರಲ್ಲಿ ಏನೇನು ತರಕಾರಿ ಹಾ ಮತ್ತೆ ಅಡಿಕೆ ಹಾ ಇದು ಪಾಂಡವರ ಅಡಿಕೆ ಓಕೆ ಕಡೆಗೆ ತರಕಾರಿಗಳು ಮತ್ತೆ ಕಾಯಿ ಹ್ಮ್ ಮತ್ತೆ ಬಾಳೆಹಣ್ಣು ಆ ಥರದ್ದೆಲ್ಲ ಕಟ್ಟಿರ್ತಾರೆ ಅದನ್ನ ಹಾ ಹಾ ಅದನ್ನ ಫಲವಳಿಗೆ ಅಂತ ಹೇಳ್ತಾರೆ ಫಲವನ್ನ ಕಟ್ಟಿಡೋದು ಅದ್ರಲ್ಲಿ. ಓಹೋ ಹೋ ಹೋ